जारकिहोळी बंधूंनी माझ्यावर विश्वास ठेवून मला अध्यक्षपदी बिनविरोध निवडून दिले आहे. उपाध्यक्ष राजू कागे यांच्या सहकार्याने पुढील 5 वर्षात डीसीसी बँकेला क्रमांक 1च्या स्थानावर नेण्यासाठी आम्ही प्रयत्न करू, असे नव्याने निवडून आलेले डीसीसी बँक अध्यक्ष अण्णासाहेब जोल्ले यांनी सांगितले. सोमवारी बेळगाव डीसीसी बँक परिसरात पत्रकारांशी बोलताना ते म्हणाले की डीसीसी बँकेची निवडणूक आमच्या हातात आली तर बँक दिवाळखोर होईल, असा विरोधकांनी खोटा प्रचार केला होता. मात्र पुढील 5 वर्षात आम्ही या बँकेला आदर्श बँक बनवण्याचा प्रयत्न करू, असे आश्वासन त्यांनी दिले. ಉಸ್ತುವಾರಿಯನ್ನು ವಹಿಸಿದಂಥ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ, ಒಟ್ಟಾರೆ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜು ಕಾಗೆ ಅವರನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾನು ಇವತ್ತು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೈನಿ ಮಾಡಬೇಕಂತಲ್ಲ. ರೈತರಿಗಿರ್ಬೋದು, ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರ್ಬೋದು ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ. ನಾವು ನಂಬರ್ 1 ಯಾವಾಗೂ ಆಗಬೇಕಿತ್ತು, ಆದರೆ ನಾವು ಇನ್ನೂ ಕೂಡ ಆಗಿಲ್ಲ. ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ 1 ಆಗಬೇಕು ಅಂತ. ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಹೇಳಿದ ಪ್ರಕಾರ ಒಂದು 5 ವರ್ಷದಲ್ಲಿ ನಾವು ನಂಬರ್ 1ದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಅದ. ಯಾಕಂದ್ರೆ ಫೈನಾನ್ಸ್ದಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನು ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕ ಮತ್ತು ಜಾರಕಿಹೊಳಿ ಕುಟುಂಬದವರು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು, ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ಸ್ ಸೊಸೈಟೀಸ್ ಇರ್ಬೋದು, ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಏನು ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಒಪ್ತಾಯಿಲ್ಲ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ. ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ದವ್ರು ಕೂಡ ಒಂದು ಸಭೆಯನ್ನು ಮಾಡಿ, PKPSದವ್ರು ಒಂದು ಸಭೆಯನ್ನು ಮಾಡಿ, ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ, ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿ ಆಗ್ತೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರಿಸ್ತೀವಿ ಅಂತ ನಾನು ಹೇಳಬಯಸ್ತೀನಿ. ಇದೇ ವರ್ಷ ಮಾಡ್ತೀವಿ. ಈಗಾಗಲೇ ಮಾಡಬೇಕಾಗಿತ್ತು, ಕರೆ ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದೆ ಹೋಯಿತು. ತಮ್ಮನ್ನ ಸೆಳಿಬೇಕು, ತಮ್ಮ ಗುಂಪಿನಂತ ಸೆಳಿಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ನಡೀತು ಸ್ವಾಮೀಜಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು. ಅದು ನಡೆದಿದ್ದು ನಿಜಾನ? ಒಂದು ಊಹಾಪೋಹ ಇದೆ. ಅಲ್ಲ, ಊಹಾಪೋಹ ನೋಡ್ರಿ, ಏನಾರೇ ಸ್ವಲ್ಪ ಏನಂತಾರೆ ಉರಿ ಇಲ್ಲದೆ ಹೊಗೆ ಅಂತೂ ಬರೋದಿಲ್ಲ. ಬಂದಿರ್ಬೋದು ಆದರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತ್ಕೊಂಡಿದ್ದೆವು. ಇವತ್ತು ಜಾರಕಿಹೊಳಿ ಕುಟುಂಬ ಇರ್ಬೋದು, ಮಾಂತೇಶ್ ದೊಡ್ಡವರು, ಅರವಿಂದ್ ಪಾಟೀಲ್ ಇರ್ಬೋದು, ಅಥವಾ ಕುಲಗುಡೆ ಇರ್ಬೋದು, ಇನ್ನೊಂದು ತಗ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನು ಬಾಲಚಂದ್ರ ಜಾರಕಿಹೊಳಿ ಒಂದು 6 ತಿಂಗಳಾಯ್ತು ಅವರು ಒಂದು ಇದರ ಕಷ್ಟಪಟ್ಟಿದ್ರು, ಅದಕ್ಕೆ ಎಲ್ಲರೂ ಕೂಡ ಬದ್ಧರಿದ್ದೇವೆ. ನಾವು ಆ ಪ್ರಕಾರವಾಗಿ ಕೊನೆಯವರೆಗೆ ನಾವು ಎಲ್ಲರೂ ಬದ್ಧರಾಗಿರ್ತೀವಿ. ಈಗ DCC ಬ್ಯಾಂಕ್ ಅಂದರೆ ರೈತರ ಬ್ಯಾಂಕು, ಸೊಸೈಟಿ ಬ್ಯಾಂಕು ಅನ್ನುವಂಥದ್ದು ಒಂದು ಇದಿದೆ, ಒಂದು ಲಿಮಿಟೆಡ್ ಇದೆ. ಅದು ಜನರಲ್ ಸೆಕ್ಟರ್ಗೆ ಅಂದರೆ ಜನರಲ್ ಲೋನ್ ಕೊಡುವಂಥದ್ದಾಗಲಿ, ಬೇರೆದವ್ರಿಗೆ ಲೋನ್ ಕೊಡುವಂಥದ್ದಾಗಲಿ, ಬೇರೆ ಸೆಕ್ಟರ್ಗೆ ತರುವಂಥ ಪ್ರಯತ್ನ ಇಲ್ಲ. ಇದನ್ನು ತಪ್ಪು ಕಲ್ಪನೆ ಮಾಡ್ತಾಯಿದ್ದೀವಿ ನಾವು. ಇದರಲ್ಲಿ ಕಂಪಲ್ಷನ್ ನಾವು ಏನು ಫ್ಯಾಕ್ಸ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ. ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ. ಅದ್ರ ಶಿವಾಯ ಲಾಭದಾಗ ಬರೋದಿಲ್ಲ. ಅದನ್ನು ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ. ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು, ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು, ಎಷ್ಟು ಎಕರ್ದು ಕೊಡಬೇಕು, ಅಥವಾ ನಮ್ಮ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ಅನ್ನೋದು. ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರೆ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದೆ ಅಥವಾ ಬೆಳೀತದೆ, ಅದ್ರದ್ದು ಇದು ಸಿಗ್ತದೆ. ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿಬಿಡ್ತದೆ. ಆವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಥರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನಲೈಸ್ ಇರ್ಬೋದು, ಮಲ್ಟಿನ್ಯಾಷನಲ್ ಇರ್ಬೋದು, ಇನ್ನುಳಿದ ಕೋಆಪರೇಟಿವ್ ಬ್ಯಾಂಕ್ಗಳಿದಾವೆ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ. ಈಗ ಭಾಳಷ್ಟು ಕಮ್ಮಿ ಅದ. ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ, ಫ್ಯಾಕ್ಸ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದೆ. ಸಂದೇಶವನ್ನು ನೀಡುವಂಥ ಕೆಲಸ ನಡೀತಾ ಇದೆ. ಇಷ್ಟು ವಿಡ್ರಾಲ್ ಆಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ, ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ, ಯಾಕಂತಂದ್ರೆ ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಬೇರೆ ರೀತಿಯಾದಂಥ ಏನಾದರೂ ನೋಡ್ರಿ, ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ. ಈ ಬ್ಯಾಂಕ್ ಅಗದಿ ಗಟ್ಟಿ ಆಗ್ಯದ. ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತೋದಿಲ್ಲ. ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ
6 ತಿಂಗಳು ಸಸ್ಪೆನ್ಸ್ನಲ್ಲಿದೆ. ಡೈರೆಕ್ಟರ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರೂ ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ. ಆದ ಕಾರಣ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನು ತಡೆಗಟ್ತೀವಿ. ಈಗ ಜಲ್ಲೆ ಅವ್ರು ನಾಮಪತ್ರ ಸಲ್ಲಿಸಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕ್ಯಾಂಡಿಡೇಟ್ ಹಾಕಂಗಿಲ್ಲ ಅಂತ ಅಂದಿದ್ರು ಸರ್. ಅವ್ರ ಪಾತ್ರ ಏನಂತ ನೀವು ಅಧ್ಯಕ್ಷ? ಅದೇನು ಅವ್ರದ್ದು ಅವ್ರಿಗೆ ಕೇಳಬೇಕು. ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ಕೆ ಸಾಧ್ಯ ಅದು? ಇಲ್ಲ, ಇದು ಅವ್ರ ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ನಾನು ಅಪೋಸಾಗಿ ಮಾಡಿದ್ದಕ್ಕೆ ಅವರು ಕೂಡ ಪಾತ್ರ ಅಂತ ತಿಳ್ಕೊತೇನೆ. ನಾನು ಇವತ್ತು ಬಂದಿಲ್ಲ, ಹಾಕಿಲ್ಲ, ನಾನು ಆಗಲಿ ರಾಜಕೀಯ ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತೀವಿ ಅವ್ರಿಗೆಲ್ಲ. ಇಲ್ಲ, ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದು ಇದೆ. ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೊಂಟಿದ್ದೀವಿ. ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೆಯದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ತೊಗೊಳಕ್ಕೆ ರೆಡಿ. गुरलापूर विचाराक संबंधपट्टंते आम्ही शेतकऱ्यांना चांगले प्रशासन देणे, त्यांना योग्य सेवा देणे हेच आमचे ध्येय आहे, असे अध्यक्ष अण्णासाहेब जोल्ले यांनी सांगितले. विनोद कोलकार, KMM मराठी, बेळगाव.